Hi everyone, this is Mahesh, lecturer in English, Sahyadri College, Kolar. Dear students, in this class, we are going to discuss the 7th unit of 2nd PU English text, that is The Gardener, which is written by P. Lankesh. P. Lankesh was born in 1935. He is an Indian writer and journalist who wrote in the Kannada language. After graduating with an honors degree in English from Central College at Bangalore, Lankesh completed his Masters of Arts degree in English from Maharaja College, Mysore. P. Lankesh's first work was Kereya Neeranu Kerege Chelli, a collection of short stories published in 1963. Here, P. Lankesh is famous for his journal Lankesha Patrike. You might have heard this name. ಲಂಕೇಶ ಪತ್ರಿಕೆ ಅಂತ ಒಂದು ನ್ಯೂಸ್ ಪೇಪರ್ ಬರ್ತಾ ಇತ್ತು. ಆ ಒಂದು ನ್ಯೂಸ್ ಪೇಪರ್ನ ಒಂದು ಪ್ರೊಪ್ರೈಟರ್ ಯಾರಪ್ಪ ಅಂತಂದರೆ ಪಿ ಲಂಕೇಶ್ ಅವರು. ಸೊ ಇಲ್ಲಿ ನಮ್ಮ ಸೆಕೆಂಡ್ ಪಿ ಯು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಅವ್ರು ಬರೆದಿರ್ತಕ್ಕಂಥ ಒಂದು ಸಣ್ಣ ಸ್ಟೋರಿಯನ್ನು ನಮಗಿಟ್ಟಿದ್ದಾರೆ. ತುಂಬ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಸ್ಟೋರಿ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ಒಂದು ಲೆಸನ್ ಇದು. ಇದರಿಂದ ನಾವು ಕಲಿಯೋದು ಜಾಸ್ತಿ ಇದೆ. ದ ಲೆಸನ್ ಮೇನ್ಲಿ ಡೀಲ್ಸ್ ವಿತ್ competition and rivalry. The lesson is going to the story is going to explain the difference between competition and rivalry, and here we will learn whether one should have competition or rivalry in his life for his personal development or career growth. Competition and rivalry. ಇಲ್ಲಿ ಕಾಂಪಿಟೇಷನ್ ಅಂತಂದರೆ ಸ್ಪರ್ಧೆ, ರೈವಲ್ರಿ ಅಂದರೆ ದ್ವೇಷ. ಇಲ್ಲಿ ಮನುಷ್ಯನ ಒಂದು ಬೆಳವಣಿಗೆಗೆ ಕಾಂಪಿಟೇಷನ್ ಸಹಾಯ ಮಾಡುತ್ತಾ, ರೈವಲ್ರಿ ಸಹಾಯ ಮಾಡುತ್ತಾ? ಕಾಂಪಿಟೇಷನ್ ಅಂತ ಹೇಳಿದಾಗ ಇಬ್ಬರ ನಡುವೆ ಏನಾಗುತ್ತೆ, ಉತ್ತಮ ಸಂಬಂಧ ಇರುತ್ತೆ. ಅಲ್ಲೇನಾಗುತ್ತೆ, ಅವನನ್ನು ಕೆಳಗಡೆಗೆ ತುಳಿದು ನಾನು ಮೇಲೆ ಬರಬೇಕು ಅಂತಕ್ಕಂಥ ಒಂದು ಪ್ರಿನ್ಸಿಪಲ್ ಇರೋದಿಲ್ಲ. ಆದರೆ ರೈವಲ್ರಿಯಲ್ಲಿ ಏನಾಗುತ್ತೆ, ನಾನು ಬೆಳೆದೇ ಇದ್ರೂ ಪರವಾಗಿಲ್ಲ, ನನ್ನ ಪಕ್ಕದಲ್ಲಿರ್ತಕ್ಕಂಥವನು ಬೆಳಿಬಾರ್ದು, ಅವನು ಡೆವಲಪ್ ಆಗಬಾರ್ದು ಅಂತಕ್ಕಂಥ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥದ್ದು ರೈವಲ್ರಿ. ಸೊ ಈ ಒಂದು ಲೆಸನ್ನಲ್ಲಿ ತಮ್ಮಣ್ಣ ಮತ್ತು ಬಸವಯ್ಯ ಅಂತಕ್ಕಂಥ ಇಬ್ಬರು ಮೇನ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ನು ಸರ್ಟನ್ ಪೀಕ್ಸ್ಗೆ ಹೋದಾಗ, ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ದಟ್ ವಿಲ್ ಟರ್ನ್ ಟು ರೈವಲ್ರಿ. ಆ್ಯಂಡ್ ಆ ರೈವಲ್ರಿಂದ ಏನಾಗುತ್ತೆ, ಇಲ್ಲಿ ತಮ್ಮಣ್ಣನೂ ಸಹ ಡೆವಲಪ್ ಆಗೋಕ್ಕಾಗಲ್ಲ, ಅದೇ ರೀತಿಯಾಗಿ ಬಸವಯ್ಯನೂ ಸಹ ಡೆವಲಪ್ ಆಗೋಕ್ಕಾಗ್ದಿರ ಲಾಸ್ಟಲ್ಲಿ ಏನಾಗುತ್ತೆ, ತಮ್ಮ ಒಂದು ಜೀವನವನ್ನು ತಾವೇ ಏನು ಮಾಡ್ತಾರೆ, ಹಾಳು ಮಾಡ್ಕೊಳ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ಬರೂ ಸಹ ಈ ಒಂದು ಲೆಸನನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಬಿಫೋರ್ ಎಂಟರಿಂಗ್ ಇನ್ ಟು ದ ಲೆಸನ್ ವಿ ಶಲ್ ಡಿಸ್ಕಸ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ಈಸ್ ದೇರ್ ಎ ಡಿಫರೆನ್ಸ್ ಬಿಟ್ವೀನ್ ಕಾಂಪಿಟೇಷನ್ ಆ್ಯಂಡ್ ರೈವಲ್ರಿ? ದ ಫಸ್ಟ್ ಕ್ವಶನ್. ಹೌದು. ಈಸ್ ದೇರ್ ಎ ಡಿಫರೆನ್ಸ್ ಬಿಟ್ವೀನ್ ಕಾಂಪಿಟೇಷನ್ ಆ್ಯಂಡ್ ರೈವಲ್ರಿ? ಯು ಜಸ್ಟ್ ಟೆಲ್ ಮೀ. ವಾಟ್ ಡೂ ಯು ಹ್ಯಾವ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ದ ನೇಬರ್ಸ್? ಕಾಂಪಿಟೇಷನ್ ಆ್ಯಂಡ್ ರೈವಲ್ರಿ ಇವೆರಡೂ ಸಹ ಮನುಷ್ಯನ ಒಂದು ಸ್ವಾಭಾವಿಕ ಗುಣಗಳು. ಕೆಲವ್ರ ಜೊತೆ ನಾವು ಕಾಂಪಿಟೇಷನನ್ನು ಇಟ್ಕೊಂಡಿರ್ತೀವಿ, ಇನ್ನು ಕೆಲವು ಸಲ ಏನಾಗುತ್ತೆ, ಕೆಲವ್ರ ಮೇಲೆ ನಾವು ರೈವಲ್ರಿಯನ್ನು ಇಟ್ಕೊಂಡಿರ್ತೀವಿ, ದ್ವೇಷವನ್ನು ಇಟ್ಕೊಂಡಿರ್ತೀವಿ. ಪ್ರೀತಿ ಮತ್ತು ದ್ವೇಷ ಏನಾಗುತ್ತೆ, ಎರಡೂ ಮನಸ್ಸಿನಲ್ಲೇ ಹುಟ್ಟಿ ಮನಸ್ಸಿನಲ್ಲೇ ಸಾಯ್ತವೆ. ಅದೇ ಪ್ರೀತಿ ಏನಾಗುತ್ತೆ, ಎಲ್ಲರನ್ನೂ ಸಹ ನಮ್ಮ ಹತ್ತಿರಕ್ಕೆ ಕರ್ಕೊಂಬಂದರೆ, ದ್ವೇಷ ಏನಾಗುತ್ತೆ, ನಮ್ಮಿಂದ ಎಲ್ಲರನ್ನೂ ದೂರ ಮಾಡುತ್ತೆ. ಅದೇ ರೀತಿಯಾಗಿ ನಾವು ಸಹ ಎಲ್ಲರಿಂದ ಏನಾಗ್ತೀವಿ, ದೂರ ಆಗ್ತೀವಿ. ಅದಕ್ಕೆ ನಾವು ಜನರನ್ನು ಆದಷ್ಟು ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರ್ದು ಅಂತ ಅರ್ಥ. ಸೊ ಇಲ್ಲಿ ಕಾಂಪಿಟೇಷನ್ಗೂ ಮತ್ತು ರೈವಲ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ಗೆ ಬಂದಾಗ, ಕಾಂಪಿಟೇಷನಿಂದ ಏನಾಗುತ್ತೆ, ನಾವು ಬೆಳಿತೀವಿ, ನಮ್ಮ ಪಕ್ಕದಲ್ಲಿರೋರು ಸಹ ಬೆಳಿತೀವಿ, ಆ್ಯಂಡ್ ದೆರ್ ಈಸ್ ಅ ಹೆಲ್ತಿ ರಿಲೇಷನ್ಶಿಪ್ ಇನ್ ದ ಕಾಂಪಿಟೇಷನ್. ಅದೇ ರೈವಲ್ರಿ ಅಂತ ಬಂದಾಗ ದೆರ್ ಈಸ್ ನೋ ಹೆಲ್ದಿ ಕಾಂಪಿಟೇಷನ್. ಸೊ ಹಿಯರ್ ಇಲ್ಲೇನಾಗುತ್ತೆ, ಹೀಗೋ ಇರುತ್ತೆ, ಅದೇ ರೀತಿಯಾಗಿ ಅನಿಮೋಸಿಟಿ ಇರುತ್ತೆ, ಹಾಸ್ಟಿಲಿಟಿ ಇರುತ್ತೆ. ಇವೆಲ್ಲ ಇದ್ದಾಗ ಏನಾಗುತ್ತೆ, ಅದು ರೈವಲ್ರಿಗೆ ದಾರಿ ಮಾಡಿಕೊಡುತ್ತೆ. ಆ್ಯಂಡ್ ಇಟ್ ವಿಲ್ ಲೀಡ್ ಫಾರ್ ದ ಡೌನ್ಫಾಲ್ ಆಫ್ ಎನಿಬಡೀಸ್ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಬಂದಾಗ, ಕೆನ್ ಯು ಥಿಂಕ್ ಆಫ್ ಡಿಫರೆನ್ಸ್? ದ ನೆಕ್ಸ್ಟ್ ಕ್ವಶನ್, ಕೆನ್ ಯು ಥಿಂಕ್ ಆಫ್ ಡಿಫರೆಂಟ್ ಡ್ರೈವಿಂಗ್ ಫೋರ್ಸಸ್ ದಟ್ ಮೋಟಿವೇಟ್ ಹ್ಯೂಮನ್ಸ್ ಟು ಅಚೀವ್ ಇನ್ ಲೈಫ್? ಹೌದು. ವಿಚ್ ಆರ್ ದ ಡಿಫ್ರೆಂಟ್ ಡ್ರೈವಿಂಗ್ ಫೋರ್ಸಸ್ ದಟ್ ಮೋಟಿವೇಟ್ ದ ಹ್ಯೂಮನ್ ಬೀಯಿಂಗ್ಸ್ ಟು ಅಚೀವ್ ಇನ್ ಲೈಫ್? ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಡ್ರೈವಿಂಗ್ ಫೋರ್ಸಸ್ ಇರುತ್ತೆ. ಕೆಲವು ಸಲ ನಾವೇನಾಗ್ತೀವಿ ಅಂತಂದರೆ
ಗ್ರೇಟ್ ಪರ್ಸ್ನಾಲಿಟೀಸ್ ಲೈಫ್ ಸ್ಟೋರೀಸನ್ನು ಓದ್ತೀವಿ, ಇಲ್ಲ ಒಂದು ಆ, ಒಳ್ಳೆ ಸ್ಟೋರಿ ಇರ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ಒಬ್ಬರ ಜೀವನದ ಕಥೆಯನ್ನು ಓದ್ತೀವಿ, ಕೆಲವು ಸಲ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿಯನ್ನು ನೋಡ್ತೀವಿ, ಕೆಲವು ಸಲ ಏನಾಗುತ್ತೆ ಗ್ರೇಟ್ ಪರ್ಸ್ನಾಲಿಟೀಸ್ ಕೊಡ್ತಕ್ಕಂಥ ಕೆಲವು ಸ್ಪೀಚಸನ್ನು ಕೇಳ್ತೀವಿ. ಸೊ ಅವೆಲ್ಲ ಕೇಳಿದಾಗ ಏನಾಗುತ್ತೆ, ನಮ್ಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ವಿ ಸ್ಟಾರ್ಟ್ ಟು ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್. ನಾನು ಏನಾದರೂ ಅಚೀವ್ ಮಾಡಬೇಕು ಅಂತಕ್ಕಂಥ ಒಂದು ಮೋಟಿವೇಶನ್ ನಮ್ಗೆ ಅವರಿಂದ ಸಿಗುತ್ತೆ. ಆ ಒಂದು ಇವಾಗ ನಾನು ಮೆನ್ಷನ್ ಮಾಡಿದ್ನಲ್ಲ, ಕೆಲವು ಮೂವೀಸ್ ಆಗಿರ್ಬೋದು, ಇಲ್ಲ ಕೆಲವು ಲೈಫ್ ಸ್ಟೋರೀಸ್ ಆಗಿರ್ಬೋದು, ಇಲ್ಲ ಕೆಲವು ಮೂವೀಸ್ ಆಗಿರ್ಬೋದು, ಕೆಲವು ಕಾದಂಬರಿಗಳು, ನಾವೆಲ್ಸ್, ಸಮ್ ಡ್ರಾಮಾಸ್, ಇವೆಲ್ಲ ಏನಾಗುತ್ತೆ, ಸಮ್ ಸ್ಪೀಚಸ್, ಇವೆಲ್ಲ ಏನಾಗುತ್ತೆ ನಮಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಕ್ಕಂಥ ಕೆಲವು ಮೋಟಿವೇಶನ್ಸನ್ನು ಕೊಡ್ತಕ್ಕಂಥ ಒಂದು ಡ್ರೈವಿಂಗ್ ಫೋರ್ಸಸ್. ಹೌದು. ಸೊ ಇದು ಪ್ರೀ ರೀಡಿಂಗ್ ಆಕ್ಟಿವಿಟಿ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ನಾವು ವಿ ಶಲ್ ಎಂಟರ್ ದ ಲೆಸನ್. ಸೊ ಐ ವಿಶ್ ಯು ಆಲ್ ಗುಡ್ ಲಕ್ ಆ್ಯಂಡ್ ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ಓಪನ್ while I am reading the textbook and I'll explain. So keep your textbook open. Follow the lines. Elaboration can only impoverish this account and make it less authentic. I conceived this story in a flash. It has its genesis in my chance encounter with an old man. ಇಲ್ಲಿ ಎಲಾಬರೇಷನ್ ಅಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್, ವಿವರವಾಗಿ ಹೇಳ್ತಕ್ಕಂಥದ್ದು. ಕೆನ್ ಓನ್ಲಿ ಇಂಪವರಿಶ್ ಅಂತ ಹೇಳಿದ್ರೆ ಪುವರ್, ವೀಕ್ ಇನ್ ಕ್ವಾಲಿಟಿ ಅಂತ ಅರ್ಥ. ದಿಸ್ ಅಕೌಂಟ್ ಇನ್ ದ ಸೆನ್ಸ್ ದಿಸ್ ಸ್ಟೋರಿ ಆ್ಯಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್ ಅಂತ ಹೇಳಿದ್ರೆ ಕನ್ಫರ್ಮೇಷನ್ ಅಂತ ಅರ್ಥ, ಪರ್ಫೆಕ್ಟ್ ಅಂತ ಅರ್ಥ. ಸೊ ಲೆಸ್ ಅಥೆಂಟಿಕ್ ಅಂತ ಹೇಳಿದ್ರೆ ಪೂರ್ ಇನ್ ಕ್ವಾಲಿಟಿ ಆರ್ ಲೆಸ್ ಅಥೆಂಟಿಕೇಶನ್, ಲೆಸ್ ಕನ್ಫರ್ಮೇಷನ್ ಅಂತ ಅರ್ಥ. ಅಂದರೆ ಇಲ್ಲಿ ನರೇಟರ್ ಏನು ಮಾಡ್ತಾ ಇದ್ದಾರೆ, ಈ ಒಂದು ಶಾರ್ಟ್ ಸ್ಟೋರಿಯನ್ನು ನಾನು ತುಂಬ ಸವಿವರವಾಗಿ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸ್ಟೋರೀಸನ್ನು ನಾವು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಕೇಳಿದ್ರೇ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ಜಾಸ್ತಿ ಹೇಳಿದಾಗ ಏನಾಗುತ್ತೆ, ಜಾಸ್ತಿ ಎಲಾಬ್ರೇಟ್ ಮಾಡಿದಾಗ, ಜಾಸ್ತಿ ಇಲ್ಲ ಜಾಸ್ತಿ ಎಪಿಸೋಡ್ಸ್ ಕೇಳಿದಾಗ ನಮಗೇನಾಗುತ್ತೆ, ಬೋರ್ ಅನಿಸ್ಬಿಡುತ್ತೆ. ಅದೇ ರೀತಿಯಾಗಿ ಇಲ್ಲೂ ಸಹ ನರೇಟರ್ ಏನು ಮಾಡ್ತಾ ಇದ್ದಾರೆ, ಈ ಒಂದು ಸ್ಟೋರಿಯನ್ನು ನಾನು ಚಿಕ್ಕದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಸವಿವರವಾಗಿ ಹೇಳೋಕ್ಕೋದ್ರೆ ಈ ಒಂದು ಸ್ಟೋರಿ ನಿಮಗೆ ಅಷ್ಟು ಚೆನ್ನಾಗಿ ಇದೆ ಅಂತ ಅನಿಸೋದಿಲ್ಲ ಅಂತ ನರೇಟರ್ ಏನು ಮಾಡ್ತಾ ಇದ್ದಾರೆ, ಈ ಒಂದು ಸ್ಟೋರಿಯನ್ನು ತುಂಬ ಚಿಕ್ಕದಾಗಿ ನಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಐ ಕನ್ಸೀವ್ಡ್ ದಿಸ್ ಸ್ಟೋರಿ ಇನ್ ಎ ಫ್ಲ್ಯಾಶ್. ಐ ಕನ್ಸೀವ್ಡ್ ಮೀನ್ಸ್ ಐ ಬಿಲೀವ್ಡ್ ದಿಸ್ ಸ್ಟೋರಿ. ಕನ್ಸೀವ್ಡ್ ಮೀನ್ಸ್ ಬಿಲೀವ್ಡ್. I believed this story in a flash. Flash means the narrator created this story in a flash, in a moment. It did not take much time to create this story. It has its genesis in my chance encounter with an old man. As the narrator created this story in a flash, we may think that it has no proper starting and ending. But the narrator is saying, though he created this story in a flash, in the sense in a moment, it has its own starting point. ನಾವೇನು ಅನ್ಕೊಳ್ತೀವಿ, ಈ ನರೇಟರು ತುಂಬ ಟೈಮ್ ತಗೊಂಡು ಬರೆದಿರ್ತಕ್ಕಂಥ ಸ್ಟೋರಿ ಎಲ್ಲ ತುಂಬ ಬೇಗ ಬರೆದಿದ್ದಾರೆ, ವಿತಿನ್ ಮೂಮೆಂಟಲ್ಲಿ ಬರೆದ್ಬಿಟ್ಟಿದ್ದಾರೆ, ಇದಕ್ಕೆ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಕರೆಕ್ಟ್ ಆಗಿರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ದ ನರೇಟರ್ ಈಸ್ ಸೇಯಿಂಗ್ ಇಟ್ ಹ್ಯಾಸ್ ಇಟ್ಸ್ ಜೆನೆಸಿಸ್. ಅಂದರೆ ಜೆನೆಸಿಸ್ ಇನ್ ದ ಸೆನ್ಸ್ starting point. That means it has well begin and well ending. The story has well ending and well starting. My chance encounter means engage with an old man. The narrator started this story with an old man. He was standing in a coconut grove near Chandrayapatna. He in the sense the old man. He was standing near Chandrayapatna. ಗ್ರೋವ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಟ್ರೀಸ್ ಅಂತ ಅರ್ಥ. ನಾವು ಕನ್ನಡದಲ್ಲಿ ಕಾಡು ಅಂತ ಹೇಳ್ಬೋದು, ಇಲ್ಲ ಗ್ರೂಪ್ ಆಫ್ ಟ್ರೀಸ್, ಒಂದು ಮರಗಳ ಒಂದು ಗುಂಪಿಗೆ ನಾವೇನು ಮಾಡ್ತೀವಿ, ಗ್ರೋ ಅಂತ ಕರಿತೀವಿ. ನಿಯರ್ ಚಂದ್ರಾಯಪಟ್ಟಣ. ಸೊ ಹಿಯರ್ ಯು ಮೇ ಗೆಟ್ ಎ ಒನ್ ಮಾರ್ಕ್ ಕ್ವಶನ್, ದಟ್ ಈಸ್ ವೇರ್ ವಾಸ್ ದ ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್. The old man was standing in a coconut grove near Chandrayapatna. So what are the basic qualities the old man has? His eyes were suffused with strange memories and native intelligence.
ಅಂದರೆ ನಾವು ಕೆಲವು ವ್ಯಕ್ತಿಗಳ ಒಂದು ಮುಖವನ್ನು ನೋಡಿದಾಗ ಅವ್ರ ಮುಖದಲ್ಲಿರ್ತಕ್ಕಂಥ ಒಂದು ಭಾವನೆಗಳನ್ನು, ಕಾಂತಿಯನ್ನು ನೋಡಿ ಆ ವ್ಯಕ್ತಿ ಯಾವ ರೀತಿಯಾಗಿರ್ತಕ್ಕಂಥ ಪರ್ಸನ್, ಅಂದರೆ ಅವನು ಒಳ್ಳೆಯವನ, ಕೆಟ್ಟವನ, ಇಲ್ಲ ಫಾರ್ಮರ, ಇಲ್ಲ ಬುದ್ಧಿವಂತನ, ದಡ್ಡನ, ಅವನು ಯಾವ ರೀತಿಯಾದಂಥ ಒಂದು ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಗೆಸ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ನರೇಟರ್ ಏನು ಮಾಡ್ತಾರೆ, ಆ ಒಂದು ಓಲ್ಡ್ ಮ್ಯಾನನ್ನು ನೋಡಿದಾಗ ನರೇಟರ್ಗೆ ಕೆಲವು ಫೀಲಿಂಗ್ಸ್ ಬರುತ್ತೆ. ಅಂದರೆ ಆ ವ್ಯಕ್ತಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬಹುದು. ದೀಸ್ ಐಸ್ ವರ್ ಸಫ್ಯೂಸ್ಡ್ ಮೀನ್ಸ್ ಸ್ಪ್ರೆಡ್ ಅಂತ ಅರ್ಥ. ವಿತ್ ಸ್ಟ್ರೇಂಜ್ ಮೆಮೊರೀಸ್, ಅಂದರೆ ಅವನ ಕಣ್ಣಲ್ಲಿ ಕೆಲವು ಹಳೆ ನೆನಪುಗಳು ಅವನನ್ನು ಕಾಡ್ತಾ ಇತ್ತು. ಅಂದರೆ ನಿಂತ್ಕೊಂಡು ಅವನಷ್ಟಕ್ಕೆ ಅವನೇ ಹಳೆದನ್ನು ಯೋಚನೆ ಮಾಡ್ಕೊಳ್ತಾ ಇದ್ದ, ಅಂದರೆ ಅವನ ಜೀವನದಲ್ಲಿ ಆಗಿರ್ತಕ್ಕಂಥದ್ದನ್ನು ಯೋಚನೆ ಮಾಡ್ಕೊಳ್ತಾ ಇದ್ದ. ಆ್ಯಂಡ್ ಹಿ ಹ್ಯಾಸ್ ನೇಟಿವ್ ಇಂಟೆಲಿಜೆನ್ಸ್, ಅಂದರೆ ಅವನ ದಡ್ಡ ಅಲ್ಲ, ತುಂಬ ಬುದ್ಧಿವಂತ ಆಗಿದ್ದ. ಅವನಿಗೆ ಅಲ್ಲಿರ್ತಕ್ಕಂಥ ಒಂದು ವಾತಾವರಣದ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು. ಈ ಸ್ಟುಡ್ ದೇರ್ ಎ ಟಾಲ್ ಫಿಗರ್, ಅಲ್ಲಿ ಅವನು ನಿಂತ್ಕೊಂಡಿದ್ದ, ಎ ಟಾಲ್ ಫಿಗರ್. ಹಿ ವಾಸ್ ಎ ಟಾಲ್ ಮ್ಯಾನ್. ಏರ್ ಗಾನ್ ಗ್ರೇ, ದಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ದಟ್ ಹಿ ವಾಸ್ ಎ ಓಲ್ಡ್ ಮ್ಯಾನ್. ಅವನ ಒಂದು ಕೂದಲು ಕಂದು ಬಣ್ಣಕ್ಕೆ ತಿರುಗಿತ್ತು. ಎ ಲಾಂಗ್ ಬೀಕ್ ನೋಸ್ ಆ್ಯಂಡ್ ಸ್ಟ್ರಾಂಗ್ ಮಸ್ಕ್ಯುಲರ್ ಹಾರ್ಮ್ಸ್. ಎ ಲಾಂಗ್ ಬೀಕ್ ನೋಸ್ ಅಂದರೆ ಅವನಿಗೆ ಉದ್ದನೆಯ ಮೂಗಿತ್ತು. ಬೀಕ್ ಅಂತ ಹೇಳಿದ್ರೆ ನೀವು ಈ ಪಕ್ಷಿಗಳಿಗೆ ಕೊಕ್ಕು ನೋಡಿರ್ಬೋದು, ಅವಳ ಒಂದು ಬಾಯಿಯಲ್ಲಿ ಕೊಕ್ಕಿರುತ್ತಲ್ಲ, ಆ ಕೊಕ್ಕು ಉದ್ದಕ್ಕಿರುತ್ತಲ್ಲ, ಅದೇ ರೀತಿಯಾಗಿ ಇವನು ಮೂತಿನೂ ಸಹ ಏನಾಗಿತ್ತು, ತುಂಬ ಉದ್ದಕ್ಕಿತ್ತು. ಲಾಂಗ್ ಬಿಗ್ ನೋಸ್ ಆ್ಯಂಡ್ ಸ್ಟ್ರಾಂಗ್ ಮಸ್ಕ್ಯುಲರ್ ಹಾರ್ಮ್ಸ್. ಅವನ ಒಂದು ತೋಳುಗಳಲ್ಲಿ ಬಲ ಇತ್ತು. ಅದನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಅವನು ಹಾರ್ಡ್ ವರ್ಕರ್ ಅಂತ. ಇನ್ ಒನ್ ಹ್ಯಾಂಡ್ ಎ ಸ್ಪೇಡ್, ಅವನ ಒಂದು ಕೈಯಲ್ಲಿ ಸ್ಪೇಡ್ ಅಂದರೆ ಚನಕೆ ಇತ್ತು. ಯೂಸ್ ಟು ಟೆಂಡ್ ಕೋಕೋನಟ್ ಟ್ರೀಸ್, ಈ ಒಂದು ಮರಗಳ ಸುತ್ತ ನಾವೇನು ಮಾಡ್ತೀವಿ, ಪಾತಿ ಮಾಡ್ತೀವಿ ನೋಡಿ, ನೀರು ನಿಲ್ಲೋದಕ್ಕೆ. ಆ ರೀತಿಯಾಗಿ ಪಾತಿಯನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೇಡ್ ಇತ್ತು ಒಂದು ಕೈಯಲ್ಲಿ. ಎ ನ್ಯೂಸ್ ಪೇಪರ್ ಟಕ್ ಅಂಡರ್ ಇಸ್ ಹಾಮ್, ಅವನ ಒಂದು ಕಂಕ್ಳಲ್ಲಿ ನ್ಯೂಸ್ ಪೇಪರನ್ನು ಇಟ್ಕೊಂಡಿದ್ದ. ಅವನ ಒಂದು ಕಂಕ್ಳಲ್ಲಿ ನ್ಯೂಸ್ ಪೇಪರ್ ಇತ್ತು. ಆ ನ್ಯೂಸ್ ಪೇಪರನ್ನು ಅವನು ಇಟ್ಕೊಂಡಿದ್ದಾನೆ ಅಂತಂದರೆ ಈ ಈಸ್ ಅನ್ ಇಂಟೆಲಿಜೆಂಟ್ ಮ್ಯಾನ್ ಅಂತ ಅರ್ಥ. ಈ ವಾಸ್ ಎ ಲೇಬರರ್ ಮೀನ್ಸ್ ಹಾರ್ಡ್ ವರ್ಕರ್, ಕೂಲಿ ಕೆಲಸ ಮಾಡ್ತಕ್ಕಂಥವನಾಗಿದ್ದ. ಓವರ್ಸಿಯರ್ ಅಂತ ಹೇಳಿದ್ರೆ ಸೂಪರ್ವೈಸ್ ಮಾಡ್ತಕ್ಕಂಥ ಒಂದು ನಾಲೆಡ್ಜ್ ಇತ್ತು. ಆ್ಯಂಡ್ ಫಿಲಾಸಫರ್ ಅಂತ ಹೇಳಿದ್ರೆ ಬುದ್ಧಿವಂತನಾಗಿದ್ದ, ವಿಚಾರವಂತನಾಗಿದ್ದ. ಆಲ್ ರೋಲ್ಡ್ ಇನ್ ಟು ಒನ್, ಎಲ್ಲ ಕ್ವಾಲಿಟೀಸು ಸಹ ಅವನಲ್ಲಿ ಇತ್ತು. ನರೇಟರ್ಗೆ ಆ ವ್ಯಕ್ತಿಯನ್ನು ನೋಡಿದಾಗ ಆದಂತಹ ಭಾವನೆಗಳು ಅನಿಸಿದ್ದಿದ್ದು. He came to this garden one day after walking hundreds of miles. The owner of this plantation needed a person exactly like him. He came to this garden. He means the old man came to the garden one day after walking hundreds of miles. ಸುಮಾರು 100 ಮೈಲಿಗಳನ್ನು ನಡ್ಕೊಂಡಿದ್ದಾದ್ಮೇಲೆ ಅವನು ಈ ಒಂದು ಗಾರ್ಡನ್ಗೆ ಬರ್ತಾನೆ. ಆ್ಯಂಡ್ ದ ಓನರ್ ಆಫ್ ದ ಗಾರ್ಡನ್ ಆರ್ ದ ಪ್ಲಾಂಟೇಶನ್ ನೀಡೆಡ್ ಎ ಪರ್ಸನ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್. Which means the owner of the garden was looking for a perfect person to work in his garden and to supervise everything. So when he found this man, or when the old man came to this garden, there was a conversation between the old man and the gardener. A few words were exchanged. They both communicated each other. The old man stayed on. He was really useful. So as there was a small conversation between the old man and the gardener inquired about the old man and he asked a few questions. The old man answered his questions and the gardener appointed the old man to work in his garden. He was really helpful. The old man was really helpful for the gardener or the owner of the plantation. Let us see how he was helpful. This might be a 1 mark question, and also this is a 4 mark question. Actually, sorry, it is a 4 mark question. What I am going to explain now, this is a 4 mark question. He was well versed in agriculture and could understand the problems of workers. He was well versed in agriculture. The old man was very good in agriculture because he knows all the agricultural works. He is well experienced and could understand the problems of workers, which means he knows how to extract work from the workers or the laborers. ಅಂದರೆ ಯಾವ ರೀತಿಯಾಗಿ ಅವ್ರ ಹತ್ರ ಮಾತಾಡಿ, ಅಂದರೆ ಈ ಲೇಬರ್ಸ್ ಹತ್ರ, ಅಂದರೆ ಕೆಲಸಗಾರರ ಹತ್ರ ಯಾವ ರೀತಿಯಾಗಿ ತುಂಬ ನಯವಾಗಿ ನಾಜೂಕಾಗಿ ಮಾತಾಡಿ ಅವರ ಒಂದು
ಅವ್ರ ಕೈಯಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಟೆಕ್ನಿಕ್ ಇವನು ಗೊತ್ತಿತ್ತು. ಸೊ ಇವನು ಆ ಒಂದು ಗಾರ್ಡನ್ಗೆ ಬಂದ್ಮೇಲೆ ಏನಾಯ್ತು, ವಾಟ್ ಆರ್ ದ ಚೇಂಜಸ್ ಹ್ಯಾಪನ್? ದ ಪೆಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಅನ್ ಎಂಡ್. ಸೊ ಪೆಟಿ ಥೆಫ್ಟ್ಸ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕಳ್ತನಗಳಾಗ್ತಾ ಇತ್ತು ಅಲ್ಲಿ. ಅಂದರೆ ಈ ಎಳ್ನೀರುಗಳನ್ನ ಕದಿಯೋದಾಗಿರ್ಬೋದು, ಇಲ್ಲ ತೋಟದಲ್ಲಿ ಏನಾದರೂ ಸೊಪ್ಪು ಕದಿಯೋದಾಗಿರ್ಬೋದು, ಇಲ್ಲ ತರಕಾರಿಗಳು ಕದಿಯೋದಾಗಿರ್ಬೋದು, ಇವೆಲ್ಲ ಏನಾಗುತ್ತೆ ಆ ಒಂದು ಓಲ್ಡ್ ಮ್ಯಾನ್ ಬಂದ ಮೇಲೆ ಏನಾಗುತ್ತೆ, ಕೇಮ್ ಟು ಅನ್ ಎಂಡ್. ದಟ್ ಮೀನ್ಸ್ ಅವೆಲ್ಲ ಸ್ಟಾಪ್ ಆಗುತ್ತೆ. ಸೊ ಯಾವಾಗ ಇವೆಲ್ಲ ಸ್ಟಾಪ್ ಆಗುತ್ತೆ, ಆ ಒಂದು ಓನರ್ಗೆ ಏನಾಗುತ್ತೆ, ಇನ್ಕಮ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಅಂದರೆ ಬಿಫೋರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ದೇರ್ ವಾಸ್ ನೋ ಪ್ರಾಪರ್ ಪರ್ಸನ್ ಟು ಲುಕ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್. So when the gardener he is the old man is considered as a gardener here. So after the arrival of the gardener, the petty thefts in the garden came to an end. So automatically, obviously, the income from the garden improved dramatically. That means beyond expectation. ಯಾರು ಊಹಿಸೋಕ್ಕೆ ಸಾಧ್ಯನೇ ಆಗಲಿಲ್ಲ ಆ ಒಂದು ಮಟ್ಟಕ್ಕೆ ಏನಾಗುತ್ತೆ, ಆ ಒಂದು ಗಾರ್ಡನ್ ಇಂದ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೇರ್ ವಾಸ್ ಎ ಪರ್ಸಿಪ್ಟೇಬಲ್ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಆಫ್ ದ ಓನರ್. ಸೊ ಯಾವಾಗ ಇಲ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ, ಆ ಒಂದು ಓನರ್ ಇದಾನಲ್ಲ, ದ ಓನರ್ ಆಫ್ ದ ಪ್ಲಾಂಟೇಶನ್, ಸೊ ಈಸ್ ಲೈಫ್ ಸ್ಟೈಲ್ ಚೇಂಜ್ಡ್. ಸೊ ಯಾವ ರೀತಿಯಾಗಿ ಅವನ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಲೆಟ್ ಅಸ್ ಸಿ. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್, ಆಫ್ ಕೋರ್ಸ್. when the income was more, the owner of the plantation purchased some other lands which are adjacent to his land. So obviously the plantation expanded ಅಂದ್ರೆ ಜಾಸ್ತಿ ಆಯಿತು ಅಂತ. But the owner became lethargic and shied away from hard work. ಸೊ ಯಾವಾಗ ಅವನಿಗೆ ದುಡ್ಡು ಜಾಸ್ತಿ ಆಗುತ್ತೆ, ಈ ಬಿಕೇಮ್ ಲೆಥಾರ್ಜಿಕ್, ಲೇಜಿ ಆಗಿಬಿಡ್ತಾನೆ. ಮೊದಲು ಏನು ಮಾಡ್ತಾ ಇದ್ದ, ಎಲ್ಲ ಕೆಲಸವನ್ನು ಅವನೇ ಮಾಡ್ಕೊಳ್ತಾ ಇದ್ದ. ಸೊ ಯಾವಾಗ ಅಮೌಂಟ್ ಬಂತು, ಯಾವಾಗ ದುಡ್ಡು ಬಂತು, ಯಾವಾಗ ಇನ್ಕಮ್ ಜಾಸ್ತಿ ಆಯಿತು, ಅವನೇನಾಗ್ತಾನೆ, ಲೇಜಿ ಆಗಿಬಿಡ್ತಾನೆ. ಆ್ಯಂಡ್ ಶೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಶೀಡ್ ಮೀನ್ಸ್ ಅವಾಯ್ಡ್, ಅವಾಯ್ಡ್ ಇನ್ವಾಲ್ವ್ಮೆಂಟ್ ಅಂತ ಅರ್ಥ. ಅವೇ ಫ್ರಮ್ ಹಾರ್ಡ್ ವರ್ಕ್. ಇವಾಗ ಅವನು ಹಾರ್ಡ್ ವರ್ಕ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಮೊದಲಾದರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದ. ಇವಾಗ ಪಾಪ ಅವನ ಕೆಲಸವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ಗಾರ್ಡನರ್ ಇದ್ದಾನೆ, ಆ ಓಲ್ಡ್ ಮ್ಯಾನ್ ಬಂದಿದ್ದಾನೆ, ಅವನ್ನೆಲ್ಲ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದಾನೆ. ಸೊ ಈ ಬಿಕೇಮ್ ಲೆಥಾರ್ಜಿಕ್ ಆ್ಯಂಡ್ ಶೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಈಸ್ ವೈಫ್ ಫೌಂಡ್ ಆಲ್ ದಿಸ್ ವೆರಿ ಸ್ಟ್ರೇಂಜ್. ಸೊ ಇಲ್ಲಿ ಆ ಒಂದು ಪ್ಲಾಂಟೇಶನ್ ಓನರ್ ಇದಾನಲ್ಲ, ಸೊ ಅವನ ಒಂದು ಹೆಂಡ್ತಿಗೆ ಏನಾಗುತ್ತೆ, ಇದೆಲ್ಲ ಸ್ಟ್ರೇಂಜ್ ಅಂತ ಅನಿಸುತ್ತೆ, ಹೊಸ್ದಾಗಿ ಕಾಣಿಸುತ್ತೆ. ಯಾಕಂತಂದರೆ ಇವೇನಪ್ಪ ಈ ಥರ ಆಗ್ಬಿಟ್ಟ, ಮೊದಲೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ, ಯಾವಾಗಲೂ ಮನೆಯಲ್ಲೇ ಇರ್ತಾ ಇದ್ದ, ಕೆಲಸ ಮಾಡ್ತಾ ಇದ್ದ. ಆದರೆ ಇವಾಗ ನೋಡಿದ್ರೆ ಕೆಲಸ ಮಾಡ್ದಿರ ಲೆಥಾರ್ಜಿಕ್ ಆಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡಿದ್ದಾನಲ್ಲ ಅಂತ ಅಂದರೆ ಆ ಒಂದು ವೈಫ್ಗೆ ಏನಾಗುತ್ತೆ, ಸ್ಟ್ರೇಂಜ್ ಅಂತ ಅನಿಸುತ್ತೆ. She found it very hard to decide whether the old man's arrival was for the better or for the worse. There was a confusion started in the owner's wife. That is, whether the old man's arrival is for the better or the worse. In one hand, the arrival of the old man is better. In another hand, it is worse, because after the arrival of the old man, the garden expanded, there was more income, everything is okay. Everything is normal now. But in another hand, the owner's lifestyle became very bad. He changed in his life, which means there was some changes in his lifestyle. How there was changes, let us see. Her husband's wealth and social prestige had risen higher. In one hand, her husband's wealth andre amount, social prestige, that means respect in the society, had risen higher. He acquired a number of friends in the next town and also an equal number in his own village. ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಾವೇನಂತ ಹೇಳ್ತೀವಿ, ದುಡ್ಡಿದ್ದಾಗ ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಗೌರವನೂ ಜಾಸ್ತಿ ಆಗುತ್ತೆ, ಫ್ರೆಂಡ್ಸು ಜಾಸ್ತಿ ಆಗ್ತದೆ. ಎಲ್ಲಿ ಸಕ್ಕರೆ ಜಾಸ್ತಿ ಇರುತ್ತೋ ಅಲ್ಲಿ ಇರುವೆಗಳು ಇದ್ದೇ ಇರ್ತವೆ. ಸೊ ಅದೇ ರೀತಿ ಇಲ್ಲೇನಾಗುತ್ತೆ, ಯಾವಾಗ ಅವನ ಒಂದು ಇನ್ಕಮ್ ಜಾಸ್ತಿ ಆಯಿತು, ನಂಬರ್ ಆಫ್ ಫ್ರೆಂಡ್ಸ್ ಜಾಸ್ತಿ ಆಯಿತು. ಅದು ಅವನ ಊರಲ್ಲಿ ಮಾತ್ರ ಅಲ್ಲ, ಪಕ್ಕದ ವಿಲೇಜಲ್ಲೂ ಸಹ ಅಷ್ಟೇ, ಪಕ್ಕದ ಟೌನಲ್ಲಿ ಎಲ್ಲ ಕಡೆನೂ ಅವನ ಫ್ರೆಂಡ್ಸ್ ಏನಾಗ್ತಾರೆ, ಜಾಸ್ತಿ ಆಗಿಬಿಡ್ತಾರೆ. ಸೊ ಈವೆನ್ ದೋ ಈ ಹ್ಯಾಡ್ ಪ್ರೆಷಿಯಸ್ ಲಿಟಲ್ ಟು ಡೂ, ಹಿಸ್ ಲೈಫ್ ಬಿಕೇಮ್ ಕ್ರೌಡೆಡ್ ವಿತ್ ಕಲರ್ಫುಲ್ ಈವೆಂಟ್ಸ್. ಸೊ ಇಲ್ಲಿ ಕಲರ್ಫುಲ್ ಈವೆಂಟ್ಸ್ ಅಂತ ಹೇಳಿದ್ರೆ ಅವನು ಜೂಜಾಡ್ತಕ್ಕಂಥದ್ದಾಗಿರ್ಬೋದು, ಕುಡಿಯೋದಾಗಿರ್ಬೋದು, ಸ್ಟೈಲ್ ಮಾಡ್ತಕ್ಕಂಥದ್ದು, ಶೋಕಿ ಮಾಡ್ತಕ್ಕಂಥದ್ದು, ತಿರುಗಾಡೋದಾಗಿರ್ಬೋದು, ದುಡ್ಡು ವೇಸ್ಟ್ ಮಾಡೋದು, ಈ ಥರ ಎಲ್ಲ, ದೀಸ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ಕಲರ್ಫುಲ್ ಈವೆಂಟ್ಸ್. ಶಿ ಬಿಕೇಮ್ ಅಪ್ರಿಯೆನ್ಸಿವ್. ಇದನ್ನೆಲ್ಲ ನೋಡಿ ಇದನ್ನೆಲ್ಲ ನೋಡಿದಾದ್ಮೇಲೆ ಒಂದು ಓನರ್ ವೈಫ್ಗೆ ಏನಾಗುತ್ತೆ, ಶಿ ವಾಸ್
ಶಿ ಬಿಕೇಮ್ ಅಪ್ರಿಯೆನ್ಸಿವ್ ಅಂತ ಹೇಳಿದ್ರೆ ಫಿಯರ್ಫುಲ್, ಗಾಬರಿ ಆಗುತ್ತೆ ಅವಳಿಗೆ. ಯಾಕಂದರೆ ಇವನು ಇದೇ ಥರ ಮುಂದುವರೆದು ಬಿಟ್ರೆ ಪಾಪ, ಇದೇ ಥರ ಇವನು ಕಂಟಿನ್ಯೂ ಆದರೆ, ಇದೇ ರೀತಿ ಕಲರ್ಫುಲ್ ಈವೆಂಟ್ಸನ್ನು ಇವನು ಕಂಟಿನ್ಯೂ ಮಾಡಿದ್ರೆ ಇವನ ಲೈಫ್ ಏನಾಗುತ್ತೆ ಅಂತ ಅವಳಿಗೇನಾಗುತ್ತೆ, ಆ ಓನರ್ ವೈಫ್ಗೆ ಏನಾಗುತ್ತೆ, ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಅಬೌಟ್ ಈಸ್ ಅಡಲ್ಟರಿ ಅಂಡ್ ಅಮ್ಟೀನ್ ಅದರ್ ವೈಸಸ್ ಮೀನ್ಸ್ ದುರ್ಗುಣ ಅಂತ, ಅಮ್ಟೀನ್ ಇಂಡೆಫಿನೆಟ್. ಸೊ ಇದನ್ನು ನೋಡಿದಾಗ ಅಡಲ್ಟರಿ ಅಂಡ್ ಅಮ್ಟೀನ್ ಅಂತ ಹೇಳಿದ್ರೆ ಇಂಡೆಫಿನೆಟ್, ವಿಚ್ ವಿ ಕ್ಯಾನ್ ಸೇ ಬ್ಯಾಡ್ ಕ್ವಾಲಿಟೀಸ್, ಇವೆಲ್ಲ ಏನಾಗುತ್ತೆ, ದುರ್ಗುಣಗಳು ಜಾಸ್ತಿ ಆಗುತ್ತೆ. ಕಲ್ಟಿವೇಟೆಡ್ ಲೇಟ್ಲಿ, ಅದು ಈ ಎಲ್ಲ ಗುಣಗಳು ಅವನಿಗೆ ಫಸ್ಟಿಂದಾನೂ ಇರಲಿಲ್ಲ, ದುಡ್ಡು ಬಂದ ಮೇಲೆ ಅವನೇನಾಗಿದೆ ಇದನ್ನೆಲ್ಲ ಕಲ್ಟಿವೇಟ್ ಮಾಡ್ಕೊಂಡಿದ್ದಾನೆ. ಥ್ಯಾಂಕ್ಸ್ ಟು ಇಸ್ ನ್ಯೂಲಿ ಅಕ್ವೈರ್ಡ್ ಕ್ಲೌಟ್, ಹೊಸದಾಗಿ ಬಂದಿರತಕ್ಕಂತಹ ಆ ಒಂದು ಏನಪ್ಪ ಅಂತಂದರೆ, ಇವಾಗ ಅವನಿಗೆ ಸೋಷಿಯಲ್ ಪ್ರೆಸ್ಟೀಜ್ ಜಾಸ್ತಿ ಆಯಿತು. ಓಕೆ, ದಟ್ ಈಸ್ ಶಿ ಸೇಸ್ ಶಿ ಈಸ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಇನ್ ಅದರ್ ಹ್ಯಾಂಡ್, ಹಿಸ್ ಲೈಫ್ ಬಿಕೇಮ್ crowded with colorful events. For that she is not happy. Their farm, which was merely 10 acres, had grown beyond their imagination. So initially they had only 10 acres of wetland. Now it has grown to many. That means beyond their imagination. ಊಹೆಗೂ ಸಾಧ್ಯವಾಗದಷ್ಟು, ಅಂದರೆ they don't know how many acres they purchased. ಅಷ್ಟು ಎಕರೆ ಜಮೀನನ್ನು ಪರ್ಚೇಸ್ ಮಾಡಿದ್ದಾರೆ. ದಟ್ ವಾಸ್ ಫೈನ್, ಬಟ್ their life also was gradually getting out of hand. That was fine, ಇದು ಒಳ್ಳೆಯದೇ. They purchased more land and the plantation had grown beyond their imagination and she was happy and this was fine. But in other hand, their life was also gradually getting out of hand. ಅಂದರೆ ಕೈ ಜಾರಿ ಬಿಡ್ತಾ ಇದೆ, ಅಂದರೆ ಜೀವನ ಏನಾಗ್ತಾ ಇದೆ, ಅವ್ರ ಕೈ ತಪ್ಪೋಗ್ತಾ ಇದೆ ಅಂತ. ಅಂದರೆ ಇಲ್ಲಿ ಟ್ರೈನ್ ಏನಾಗ್ತಾ ಇದೆ, ಟ್ರ್ಯಾಕ್ ತಪ್ಪೋಗ್ತಾ ಇದೆ ಅಂತ, ಅಂದರೆ ಆಕ್ಸಿಡೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವೇನಪ್ಪ ಅಂತಂದರೆ, ಎಷ್ಟೇ ಮೇಲ್ ಬಂದರೂ ಸಹ, ಎಷ್ಟೇ ಸಾಹುಕಾರರಾದರೂ ಸಹ, ಎಷ್ಟೇ ಶ್ರೀಮಂತಿಕೆ ಬಂದರೂ ಬೆಳೆದು ಬಂದಿರತಕ್ಕಂಥ ದಾರಿಯನ್ನು ಮರಿಬಾರ್ದು ಅಂತಕ್ಕಂಥದ್ದು. ಆದರೆ ಇಲ್ಲಿ ಆ ಓನರ್ ಏನು ಮಾಡ್ತಾ ಇದ್ದಾರೆ, ತಾನು ಬೆಳೆದು ಬಂದಿರತಕ್ಕಂಥ ದಾರಿಯನ್ನು ಮರೆತೋಗಿ ಕಲರ್ಫುಲ್ ಈವೆಂಟ್ಸಲ್ಲಿ ತನ್ನ ಲೈಫನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ. ಸೊ ಇದನ್ನು ನೋಡಿ ಅವನ ಒಂದು ವೈಫ್ಗೆ ಏನಾಗುತ್ತೆ, ಅವನ ಹೆಂಡತಿಗೆ ಏನಾಗುತ್ತೆ, ಗಾಬರಿ ಆಗುತ್ತೆ. ಆ್ಯಂಡ್ ಶಿ ಸೇಸ್ ಇನ್ ಒನ್ ಹ್ಯಾಂಡ್ ಶಿ ಈಸ್ ಹ್ಯಾಪಿ ಆ್ಯಂಡ್ ಇನ್ another hand she is not happy. So this is what happening here. When she was in a fix like this, one day the old man met her and behaved as though he knew all about her plight. When she was in a fix like this, fix ಅಂದರೆ ಕನ್ಫ್ಯೂಷನ್, ಲೈಕ್ ದಿಸ್, ಯಾವಾಗ ಒಂದ್ಸಲ ಏನಾಗುತ್ತೆ, ಒಂದಿನ ಆ ಓನರ್ ವೈಫ್ ಏನು ಮಾಡ್ತಾಳೆ, ಒಂದು ಹತ್ರ ಕೂತ್ಕೊಂಡು, ತನ್ನ ಮನೆ ಮುಂದುಗಡೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರೋ ಥರ ಕಾಣಿಸ್ತಾಳೆ. ಏನೋ ಆಕಾಶನೇ ತಲೆ ಬಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಅವಳು ಕೂತ್ಕೊಂಡಿದ್ದಾಗ ದ ಓಲ್ಡ್ ಮ್ಯಾನ್ ಮೆಟ್ ಹರ್, ಆ ಒಬ್ಬ ಗಾರ್ಡನರ್ ಏನು ಮಾಡ್ತಾನೆ, ಆ ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ, ಆ ಒಂದು ವೈಫನ್ನು ಮೀಟ್ ಮಾಡಿ ಆ್ಯಂಡ್ ಬಿಹೇವ್ಡ್ ಆ್ಯಸ್ ದ ಯು ನ್ಯೂ ಆಲ್ ಅಬೌಟ್ ಹರ್ ಪ್ಲೈಟ್ ಅಂದರೆ ಕಂಡೀಷನ್ ಅಂತ ಅರ್ಥ. ಸೊ ಅವನೇನು ಮಾಡ್ತಾನೆ, ಎಲ್ಲ ಗೊತ್ತಿರೋ ರೀತಿ ಏನು ಮಾಡ್ತಾನೆ, ಆ ಹುಡುಗಿ ಆ ವೈಫ್ ಹತ್ರ ಏನು ಮಾಡ್ತಾನೆ, ಆ ಗಾರ್ಡನರ್ ವೈಫ್ ಹತ್ರ ಬಿಹೇವ್ ಮಾಡ್ತಾನೆ. ಅಂದರೆ ವೈ ಶಿ ಈಸ್ ಇನ್ ಎ ಫಿಕ್ಸ್ ಲೈಕ್ ದ್ಯಾಟ್, ಅದೆಲ್ಲ ಅವ್ನಿಗೆ ಗೊತ್ತಿರೋ ಥರ. ಈ ಸ್ಮೈಲ್ಡ್ ಅಟ್ ಹರ್ ಆ್ಯಂಡ್ ಬ್ರಾಟ್ ಡೌನ್ ಅನ್ ಆಫರಿಂಗ್ ಆಫ್ ಟೆಂಡರ್ ಕೋಕೋನಟ್ ಫ್ರಮ್ ಎ ನಿಯರ್ ಬೈ ಟ್ರೀ. ಸೊ ಈ ಸ್ಮೈಲ್ಡ್ ಅಟ್ ಹರ್, ಆ ಅಮ್ಮನ ಕಡೆ ಏನು ಮಾಡ್ತಾರೆ ನೋಡಿ, ಸ್ಮೈಲ್ ಮಾಡ್ತಾನೆ. ಅಂತಂದರೆ ಒಂದು ಸ್ಯಾಟಿಸ್ಫೈಡ್ ಸ್ಮೈಲ್, ಅಂದರೆ ನೀನು ಯಾಕೆ ಈ ಥರ ಇದೆಯಾ ಅಂತ ನನಗೆ ಗೊತ್ತು ಅಂತ, ಆ ರೀತಿಯಾಗಿ ಒಂದು ಬಿಹೇವ್ ಮಾಡೋ ಥರ ಆ ಅಮ್ಮನ ಏನು ಮಾಡ್ತಾನೆ, ಆ ಒಂದು ಕೋಕೋನಟ್ ಗ್ರೌ ಅಂದರೆ ಆ ತೆಂಗಿನ ಮರಗಳ ಮಧ್ಯೆ ಕರ್ಕೊಂಡು ಹೋಗಿ ಆ್ಯಂಡ್ ಅಲ್ಲೇ ಇದ್ದಂಥ ಒಂದು ತೆಂಗಿನ ಮರದಲ್ಲಿ ಒಂದು ಎಳ್ನೀರನ್ನು ಕಿತ್ಕೊಟ್ಟು ಕುಡಿಯೋದಕ್ಕೆ ಹೇಳ್ತಾನೆ, ಅಂದರೆ ತಂಪು ಮಾಡ್ತಾನೆ. ಈ ಸ್ಯಾಟ್ ಆನ್ ದ ಎಂಬ್ಯಾಂಕ್ಮೆಂಟ್ ಆಫ್ ದ ವೆಲ್. ಎಂಬ್ಯಾಂಕ್ಮೆಂಟ್ ಅಂತ ಹೇಳಿದ್ರೆ ಬಾವಿಯ ಒಂದು ಕಟ್ಟೆ ಅಂತ ಅರ್ಥ. ಈ ತೋಟಗಳಲ್ಲಿ ನೀವು ಬಾವಿಗಳಿರುತ್ತೆ ನೋಡಿದಿರಲ್ಲ, ಆ ಬಾವಿಯ ಮೇಲಿರ್ತಕ್ಕಂಥ ಒಂದು ಕಟ್ಟೆಯನ್ನು ನಾವೇನು ಮಾಡ್ತೀವಿ, ಎಂಬ್ಯಾಂಕ್ಮೆಂಟ್ ಅಂತ ಕರಿತೀವಿ. ಸೊ ಅಲ್ಲಿ ಕೂತ್ಕೊಂಡು ಶಿ ಹ್ಯಾಡ್ ನೋ ಆಲ್ಟರ್ನೇಟಿವ್ ಆ್ಯಂಡ್ ಶಿ ಸ್ಯಾಟ್ ನೆಕ್ಸ್ಟ್ ಟು ಹಿಮ್. ಅಲ್ಲಿ ಬೇರೆ ಇಲ್ಲಿ ಜಾಗ ಇಲ್ಲ ಕೂತ್ಕೊಳ್ಳೋದಕ್ಕೆ, ಅದಕ್ಕೆ ಏನು ಮಾಡ್ತಾಳೆ, ಆ ಓನರ್ ವೈಫು ಸಹ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಇಬ್ಬರು ಅಲ್ಲಿ ಬಾವಿಯ ಕಟ್ಟೆಯ ಮೇಲೆ ಕೂತ್ಕೊಂಡು ಇವಾಗ ತಮ್ಮ ಮಾತುಕತೆಯನ್ನು, ಚರ್ಚೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಶಿ ಹ್ಯಾಡ್ ನೋ ಆಲ್ಟರ್ನೇಟಿವ್ ಆ್ಯಂಡ್ ಶಿ ಸ್ಯಾಟ್ ನೆಕ್ಸ್ಟ್ ಟು ಹಿಮ್. ದ ಸನ್ ವಾಸ್ ಸ್ಲಿಪ್ಪಿಂಗ್ ಅವೇ ಇನ್ ಟು ದ ವೆಸ್ಟರ್ನ್ ಹೊರೈಝಾನ್. ಸೊ ಇವಾಗ ಟೈಮ್ ಎಷ್ಟಾಗಿತ್ತು, ಆ ಒಂದು ಟೈಮ್ ಯಾವ ಥರ ಇತ್ತಪ್ಪ ಅಂತಂದರೆ, ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದ, ಅಂದರೆ ಇಟ್ ವಾಸ್ ಈವ್ನಿಂಗ್. ಹಿಸ್ ರೇಸ್ ವರ್ ರೀಚಿಂಗ್ ದ ವಾಲ್ಸ್
ಆಫ್ ದ ವೆಲ್ ಥ್ರೂ ದ foliage ಆಫ್ ಕೋಕೋನಟ್ ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್ ಟ್ರೀಸ್. ಸೊ ಇಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದ. ಆ ಸೂರ್ಯನ ಕಿರಣಗಳೇನಾಗ್ತಾ ಇತ್ತು, ಆ ಒಂದು ಬಾವಿಯ ಕಟ್ಟೆಗೆ ಏನು ಮಾಡ್ತಾ ಇತ್ತು, ಬಂದು ಬೀಳ್ತಾ ಇತ್ತು. ಯಾವುದರ ಮುಖಾಂತರ? ಫೋಲಿಯೇಜ್ ಅಂತ ಹೇಳಿದ್ರೆ ಥಿಕ್ ಲೀವ್ಸ್ ಅಂತ ಅರ್ಥ. ನಾವು ಥಿಕ್ ಲೀವ್ಸನ್ನು ನಾವೇನು ಮಾಡ್ತೀವಿ, ಫೋಲಿಯೇಜ್ ಅಂತ ಕರಿತೀವಿ. ಸೊ ಆ ಒಂದು ಕೋಕೋನಟ್ ಗ್ರೋವ್ ಇತ್ತಲ್ಲಿ, ಆ ಒಂದು ಪ್ಲಾಂಟೇಶನ್ಲಿ ಬೇರೆ ಕೆಲವು ಮರಗಳು ಸಹ ಇತ್ತು. ಯಾವ ಥರ ಮರಗಳಿತ್ತು? ಕೋಕೋನಟ್ ಮರಗಳಿತ್ತು, ತೆಂಗಿನ ಮರಗಳಿತ್ತು, ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್. ಜಾಕ್ ಫ್ರೂಟ್ ಅಂದರೆ ಹಲಸಿನ ಮರಗಳು. ನೋಡಿ, ಈ ಕೋಕೋನಟ್ಟು, ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ಸ್ ಇದಾವಲ್ಲ, ಈ ಎಲ್ಲ ಮರಗಳ ಒಂದು ಎಲೆಗಳು ಸಹ ಏನಾಗುತ್ತೆ, ತಿಕ್ಕಾಗಿರುತ್ತೆ, ಸ್ವಲ್ಪ ದಪ್ಪಕ್ಕಿರುತ್ತೆ. ಅದಕ್ಕೆ ಅಲ್ಲಿ ನಾವು ಏನು ಮಾಡ್ತೀವಿ, ಥ್ರೂ ದ ಫೋಲಿಯೇಜ್ ಅಂತ ನರೇಟರ್ ಹೇಳಿರ್ತಕ್ಕಂಥದ್ದು. ಫೋಲಿಯೇಜ್ ಅಂತ ಹೇಳಿದ್ರೆ ಥಿಕ್ ಲೀವ್ಸ್ ಅಂತ ಅರ್ಥ. ಸೊ ಇಲ್ಲಿ ಕೋಕೋನಟ್ ಲೀವ್ಸು ತಿಕ್ಕಾಗಿರುತ್ತೆ, ಮ್ಯಾಂಗೋ ಲೀವ್ಸು ತಿಕ್ಕಾಗಿರುತ್ತೆ, ಅದೇ ರೀತಿಯಾಗಿ ಜಾಕ್ ಫ್ರೂಟ್ ಟ್ರೀ ಎಲೆಗಳು ಸಹ ಏನಾಗುತ್ತೆ, ತಿಕ್ಕಾಗಿರುತ್ತೆ. ಸೊ ಆ ಒಂದು ಎಲೆಗಳ ಮುಖಾಂತರ ಸೂರ್ಯನ ಏನಾಯಿತು, ಪಾಸಾಗಿ ಬಂದು ಆ ಒಂದು ಬಾವಿಯ ಕಟ್ಟೆಯ ಮೇಲೆ ಬೀಳ್ತಾ ಇತ್ತು. ಸೊ ಇಟ್ ವಾಸ್ ಈವ್ನಿಂಗ್, ಒಂದು 5:30-6 ಗಂಟೆ ಟೈಮ್ ಅಂತ ನಾವು ಗೆಸ್ ಮಾಡ್ಬೋದು. ಸೊ ಈ ಟೈಮಲ್ಲಿ ಆ ಒಂದು ಗಾರ್ಡನರ್ ಏನು ಮಾಡ್ತಾನೆ, ಆ ಓನರ್ ವೈಫ್ ಜೊತೆ ಆ ಒಂದು ಬಾವಿಯ ಕಟ್ಟೆಯ ಮೇಲೆ ಕೂತ್ಕೊಂಡು ಮಾತುಕತೆಯನ್ನು ಆಡ್ತಾ ಇದ್ದಾನೆ. ಸೊ ಇಲ್ಲಿ ತಮ್ಮಣ್ಣ ಏನು ಮಾಡ್ತಾನೆ, ಆ ಒಂದು ಓನರ್ ವೈಫ್ ಜೊತೆ ಏನು ಮಾತಾಡ್ತಾನೆ ಅಂತಕ್ಕಂಥದ್ದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. So I hope you have understood this first part of the lesson. I will meet you in the next class. We shall continue the second part of the lesson. So till then, take care.